ಇನ್ನು 2 ವರ್ಷದಲ್ಲಿ ಮದುವೆ ಅಂತ ತೋರಿಸ್ತು. 2 ವರ್ಷ ನನ್ನ ಮದುವೆನಾ? ಫುಲ್ ಕೆಳಗಡೆ ಹಾಕು, ಮುಂದೆ ಹಾಕು, ಗಾಡಿನ ಆಫ್ ಆಗಬೇಕು. ಹೆಂಗ ಲೆಫ್ಟ್ ಹೊಡೆದು ಬಿಡ್ಬೇಕಾ ಇವಾಗ? ಜಾಗದಲ್ಲಿ ಏನೋ ಇದ್ದಂಗ ಐತಮ್ಮ. ಹೊಟ್ಟೆ ಒಳಗಡೆ ಎಲ್ಲ ಬಿಸಿ ಬಿಸಿ ಇರುತ್ತೆ. ಯಾವ್ದೋ ಸ್ಪೆಷಲ್ ದಿನ ಅಂತ ಸುಮ್ಮನೆ ಇರೋ. ನೀನೇನು ಹೇಳ್ಬೇಡ. ಡ್ಯಾಮೇಜ್ ಎತ್ತೋ ಗಿರಾಕಿ ಹೋಗ್ತಾರೋ. ಏನ್ ಕಳ್ತನ ಮಾಡ್ತಾ ಇದೀನಿ ಅನ್ಕೊಂಡ್ಬಿಟ್ಟ. ನಮ್ ಗಾಡಿ ನಾವ್ ಯಾರನ್ನ ಕಳ್ತನ ಮಾಡ್ತಾರ? ಇಲ್ಲ ಯಮ್ಮ ಅಂತ. ಅದಕ್ಕೆ ಅಮ್ಮ ಏನೋ ಗಿಫ್ಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಇಲ್ಲೇ ಕಟ್ ಕಳ್ಸವ್ರಿ. ಓಹ್ ತಗೊಳ. ಅಲ್ಲಿ ನೋಡ, ಹಾವ್ ನೋಡ. ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ ಗಾಯ್ಸ್. ಅಂಡ್ ಇವತ್ತು ತುಳಸಿ ಪೂಜೆನಾ? ಯಾವ ದಿನ ಇವತ್ತು? ರಥಸಪ್ತಮಿ ದಿನ ಇರೋದಕ್ಕೆ ಅಮ್ಮ ಬೆಳಗ್ಗಿನ ತುಳಸಿ ಪೂಜೆ ಎಲ್ಲ ಮಾಡಿ ಫೋಟೋ ತೋರಿಸ್ತೀನಿ, ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ. ಮತ್ತೆ ಯಾಕೆ ತೆಗೆದ್ಬಿಟ್ಟೆ? ಏನ್ ಮಾಡ್ತಾವ ಅವನು? ಏನ್ ಮಾಡ್ತಾವಳೆ ಇವನ್ ಗುಂಡ ನೋಡ್ಕೊಂಡು ಏನ್ ಮಾಡ್ತಾವನೆ? ಏನ್ರ ನಡೀತೈತೆ? ಬಂದೆ ಜಾಗದಲ್ಲಿ ಏನೋ ಇದ್ದಂಗ ಐತಮ್ಮ. ಈ ನಾಯಿಗಳೆಲ್ಲ ನೋಡ್ಕೊಂಡು ನಿಂತಿದ್ವು ಆಗ್ಲಿಂದ. ಇಲ್ಲಿ ಹೇಳ ಫಸ್ಟ್ ಕಂಡು ಹಿಡಿಯೋದು ಕಳ್ಳಿ ಅಲ್ಲ. ನಾನು ಹೋಗಿ ಬೈಕ್ ಕೀ ತಗೊಂಡು ಸ್ಕೂಟಿಲಿ ಆಪರೇಟ್ ಮಾಡ್ತಾ ಇದೀನಿ. ಓ ಗಾಯ್ಸ್, ಬೆಳಗ್ಗೆ ಅಮ್ಮ ಈ ತರ ಪೂಜೆ ಮಾಡಿ ರೆಡಿ ಮಾಡಿದ್ರು. ಇರಂಗೆ ಚೆನ್ನಾಗೈತೆ. ಅಬ್ಬಬ್ಬಬ್ಬ ಸೆಲ್ಫಿ. ಯಾವ್ದೋ ಬ್ಯೂಟಿ ಆನ್ ಮಾಡ್ಕೊಂಡು ಸೆಲ್ಫಿ ಇಟ್ಕೊಂಡ್ಬಿಟ್ಟಿದ್ಯಾ ನೀನು? ನಾನಿವತ್ತು ನಮ್ಮ ಆಂಟಿ ಆಗ್ಲಿಲ್ಲ, ವರುಣ್ ಕಾಣಿಸ್ತಾನೆ ಅನ್ಕೊಂಡೆ. ಎಲ್ಲ ನಮ್ಮ ಆಂಟಿ ಮಾತ್ರ ಇದ್ದಾರೆ. ಅಜ್ಜಿನೂ ಇದ್ದಾರೆ, ವರುಣ ಇಲ್ವಲ್ಲ. ಏನ್ ಅಜ್ಜಿ ಗುಡ್ ಮಾರ್ನಿಂಗ್. ನೆನ್ನೆ ಕಾಣಿಸಿದ್ ವರುಣ್, ಇವತ್ತು ಕಾಣಿಸ್ತಾ ಇಲ್ಲ. ಯಾರು? ವರುಣ ಮನೇಲಿ ಇರ್ತಾರೆ, ಮಲಗವನ. ನೆನ್ನೆ ಬಂದಿದ್ದ. ನಾನೇ ನೆನ್ನೆ ಬರೋಣ ದಿನ ಬರ್ತೇನೆ ಅನ್ಕೊಂಡಿದ್ದೆ. ದಿನ ಬಂದಿರ್ತಾರೆ. ಏನೇ ಎಲ್ಪ ಆಂಟಿ? ಅಜ್ಜಿ ಬೆಳಗ್ಗೆ ಕಾಫಿ ಎಷ್ಟು ಒಳ್ಳೇದು ಅಜ್ಜಿ? ಒಳ್ಳೇದಾ? ನಾವು ಬೆಳಗ್ಗೆ ಕುಡಿಲೇಬೇಕಲ್ವಾ? ಕುಡಿದ್ರೆ ಏನಾಯ್ತದ? ಹೊಟ್ಟೆ ಒಳಗಡೆ ಎಲ್ಲ ಬಿಸಿ ಬಿಸಿ ಇರುತ್ತೆ. ನೀನ್ ಅದೆಲ್ಲ ವಿಡಿಯೋ ಮಾಡ. ನನ್ನ ಮಕ್ಳೆಲ್ಲಾನು ತಗೊಂಡೋಗಿ ಹೊಟ್ಟೆ ಒಳಗಡೆ ಬಿಸಿ ಇರ್ತದ. ಬಿಸಿನೀರು ಕುಡಿದ್ರೆ ಆಗಲ್ಲ? ಅದು ಕುಡಿಯೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಕುಡಿಬೋದು ಅಷ್ಟೇ. ಪೂರ್ಣ ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ ಕಣಲೆ. ಎಲ್ಲ ಇವಾಗ ಬಂದ್ಬಿಟ್ಟಿದ್ಯಾ, ಆಗ್ಲೇ ಯಾಕೆ ಬಂದಿಲ್ಲ? ಅದೇ ಹೇಳ್ತಾ ಇತ್ತು ಅಜ್ಜಿನೂ, ಅದಕ್ಕೆ ಹೇಳ್ದೆ ಬರೋರ್ಗೆ ಇಲ್ಲೇ ಕೂತಿರ್ತೀನಿ, ಬಂದ್ಮೇಲೆ ಅಜ್ಜಿ ಹೋಯ್ತು ಯಾವಾಗ್ಲ. ಏನೋ ತಿನ್ನ ಯಾವ್ದೋ ಸ್ಪೆಷಲ್ ದಿನ ಅಂತ ಸುಮ್ಮನೆ ಇರೋ. ನೀನೇನು ಹೇಳ್ಬೇಡ. ನೀನು ಗೊತ್ತಾ ನಿನ್ ಮನ್ಸಲ್ಲಿ ಇಕ್ಕೋ. ಏನ್ ಸ್ಪೆಷಲ್ ಗೊತ್ತೇನೋ? ಬೆಳಗ್ಗೆ ಪೂಜೆ ಮಾಡ್ತಾ ಇದ್ರು. ಅದು ತುಳಸಿ ಪೂಜೆ. ಸರಿ ಬಿಡಪ್ಪ, ಹೇಳಲ್ಲ. ಆ ಬಲೂನ್ ಬೆಲೆ ಎಷ್ಟು ಗೊತ್ತೇನಾ? ಅಲ್ಲಿ ತಗೊಂಡು ಬಿತ್ತವ್ರಲ್ಲ ಅಲ್ಲಿ. 10 ರೂಪಾಯಿ. 10 ರೂಪಾಯಿ. 10 ರೂಪಾಯಿ ದೊಡ್ಡ ಬಲೂನ್ ಬರ್ತದೇನಾ? ಸರಿ, ನಿನ್ಗೂ ನಂಗೂ 20 ರೂಪಾಯಿ ಬೆಟ್ಸು. ಎಷ್ಟದು ಹೋಗ್ಲಿ, ನನ್ಗೇನು ಗೊತ್ತು, ನಿನ್ನೆ ಕೇಳು. ನೀನ್ 10 ರೂಪಾಯಿ ಅಂತ ಹೇಳಿದ್ರೆ ನಾನು 20 ರೂಪಾಯಿ ಅಂತ. ಕೇಳೋದಲ್ಲ, ಅವಮಾನ ಇಸ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಕೇಳಕ್. ಸರಿ ಬಿಡಿ, ಹೆಂಗಿದ್ರು ಸೋಲ್ತೆ, ಹೋಗಿ ಇಸ್ಕೊಂಡು ಬಂದ್ಬಿಡು. ಏನ್ ಇವತ್ತು ಬಾವಂದ್ ಮಟನ್ ಗಿಟನ್ ಬಾರೋ. ಅಮ್ಮನ ಕೇಳಲ್ಲ ಒಂದ್ಸತಿ. ಅಮ್ಮನ ಕೇಳ್ಬೇಡ. ಡಿಸಿಷನ್ ನಾವು ಮಾಡ್ಕೊಬೇಕು, ಆಯ್ತಾ? ಇನ್ನೊಬ್ರಿಗೋಸ್ಕರ ಕಾಯ್ತಿದ್ಯಾ ಅಂದ್ರೆ ಯುವರ್ ಲೈಫ್ ಇಸ್ ಕಂಟ್ರೋಲ್ಡ್ ಅಂತ. ಒಂದು ಬಿರಿಯಾನಿ ತಿನ್ನಕ್ಕೂ ನೀನು ಬೇರೆಯವ್ರು ಕೇಳ್ಬೇಕಂದ್ರೆ ನೀನ್ ವ್ಯಾಲ್ಯೂ ಏನೈತೆ ನೀನು? ಅದು ಹಂಗಲ್ಲ ಕಣೋ. ನಮ್ಗೆ ಗೊತ್ತಿದ್ರು ಅದು ಅವ್ರಿಗೆ ಗೊತ್ತಿರುತ್ತೆ. ತಿಂದಾದ್ಮೇಲೆ ವೆಜ್ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ, ನಾನ್ ವೆಜ್ ಅಂದ್ರೆ ಏನ್ ಗೊತ್ತಾಗುತ್ತೆ? ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು. ಇದು ಪಾಯಿಂಟ್.
ನನ್ನ ತಮ್ಮ ನನ್ನ ಮೈಂಡ್ ಡೈವರ್ಟ್ ಮಾಡ್ತಾವನ ಏನ್ ಕತೆ ಗೊತ್ತಾಗ್ತಾ ಇಲ್ವಲ್ಲ. ಯೋಚನೆ ಮಾಡು, ಮನುಷ್ಯ ಅಂದವನು ಅವ್ನ ವ್ಯಾಲ್ಯೂಸ್ ಮೇಲೆ ಅವ್ನು ನಿಂತ್ಕೊಬೇಕು. ವ್ಯಾಲ್ಯೂಸ್ ಮೇಲೆ ನಿಂತ್ಕೋಬೇಕು ತಾನೆ. ಇವತ್ತು ಯಾವ್ದೋ ಸ್ಪೆಷಲ್ ದಿನ ಅಂತ ಹೇಳ್ತಾ ಇದೀವಿ, ನೀನ್ ಒಳ್ಳೆ ದೊಡ್ಡಮ್ಮ ವ್ಯಾಲ್ಯೂಸ್ ಮೇಲೆ ನಿಂತ್ಕೊಂತೈತೆ. ನೀನ್ ಯಾಕೆ ದೊಡ್ಡಮ್ಮನ ವ್ಯಾಲ್ಯೂಸ್ ಅಲ್ಲಿ ನಿಂತ್ಕೊಂಡಿದ್ಯಾ? ನೀನ್ ನಿನ್ ವ್ಯಾಲ್ಯೂಸ್ ಅಲ್ಲಿ ನಿಂತ್ಕೊಳ್ಳೋ. ಎಂತ ಮೆನು ಕೇಳ್ರು ಇವನು. ಎಲ್ಲೋಗೋಣ? ಮನೆಗೆ ಹೋಗ್ಬಿಡೋಣ, ಇನ್ನೂ ಎಷ್ಟು ಟೈಮ್ ಅದ್ರದಲ್ಲೇ ಇದಲ್ಲ ಮನೆಗೆ ಅಂದ್ರೆ. ಇದು ಯಾವ್ದು ಗೈಸ್ ಒಂದು ಕಾನ್ಸೆಪ್ಟು, ದಿನಕ್ಕೆ 100 ರೂಪಾಯಿ ಇಸ್ಕೊಂಡಿಲ್ಲ ಅಂದ್ರೆ ಒಂದ್ ದಿನ ಮುಂದಕ್ಕೆ ಹೋಗಲ್ವಂತೆ ಚೆನ್ನಾಗಿ. ಅದಕ್ಕೆ ದಿನ ಆಂಟಿ ಹತ್ರ ಬಂದು 100 ರೂಪಾಯಿ ಇಸ್ಕೊತೈತಾರಂತೆ. 100 ರೂಪಾಯಿ ಏನಕ್ಕ 100 ರೂಪಾಯಿ? ಸುಮ್ಮನೆ ದಿನ ತಗೊಂಡ್ಬಿಟ್ಟು ಗೊತ್ತಾಗ್ಬೇಕು, ಅವ್ರಿಗೂ ಗ್ಯಾಪ್ಲಿಸ್ತಾ ಇರ್ಬೇಕು. ನಿಮ್ ರೂಮ್ದಲ್ಲೇ ಬದುಕ್ತಾ ಇದೀವಿ ನಾವು. ಗೈಸ್ ಈ ಕಡೆ ನಂತ ಬಂದ್ಬೇಕು, ಇಲ್ಲ ವರುಣ್ ನನ್ನ ಮೋಟಿವೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋದ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಬಂದ್ಬಿಟ್ಟಿದೀವಿ, ತಗೊಂಡ್ಬಿಟ್ಟಿದೀವಿ, ಇದು ತಿನ್ಬೇಕಷ್ಟೇ. ಗೈಸ್ ಇವಾಗ ಚಾಟ್ GPT ನನ್ನ ಮ್ಯಾರೇಜ್ ಟೈಮ್ ಯಾವಾಗ ಅಂತ ಹೇಳ್ತಾ ಇದ್ದೀವಿ. ತಮ್ಮ ಎಲ್ಲ ಅನಲೈಸ್ ಮಾಡಿ ಫುಲ್ ರುಬ್ಬಾಕಿ ಇಕ್ಕವನ್ ಯಾವಾಗಂತ ಲೇಟ್ 27 to mid 20. ಏನ್ ಶಾಕಿಂಗ್ ಏನದು? ಇನ್ನು 2 ವರ್ಷದಲ್ಲಿ ಮದುವೆ ಅಂತ ತೋರಿಸ್ತು. 2 ವರ್ಷ ನನ್ನ ಮದುವೆನಾ? ಮೈ ಗಾಡ್, ಕ್ಲೀನೆಸ್ಟ್ ವಿಂಡೋ. 2 ವರ್ಷ ಅಂದ್ರೆ 26, 27, 28 2028 ಲೇಟ್ 27 ಅಂದ್ರೆ ನೆಕ್ಸ್ಟ್ ಇಯರ್ 27 ಇಂದ ಅಂದ್ರೆ ನೆಕ್ಸ್ಟ್ ಇಯರ್ ಎಂಡಿಂಗ್ ಇಂದ ಮಿಡ್ ಅಂದ್ರೆ 2029 ಮಿಡ್ ಅಲ್ಲಿ ಅಂದ್ರೆ ಒಂದು ಜನವರಿ ಅರ್ಧ ತಿಂಗಳಲ್ಲಿ ನಿಮಗೆ ಮದುವೆ. ಮೈ ಗಾಡ್, ಯಾರು ಮದುವೆ ಆಗಿರೋ ನಂದಂಗೆ ಇಷ್ಟು ಬೇಗ ಮದುವೆ ಆಯ್ತದೆ. ದಿಸ್ ಇಸ್ ದಿ ಸ್ಟ್ರಾಂಗೆಸ್ಟ್ ಅಂಡ್ ಲೆಟ್ಸ್ ಸಿ ಗೈಸ್, ಇವನು ಪ್ರಿಡಿಕ್ಟ್ ಮಾಡಿರೋದು ಚಾಟ್ GPT ಪ್ರಿಡಿಕ್ಟ್ ಮಾಡಿರೋದು 2027 ಎಂಡಿಂಗ್. if not in 27 or 29 window, next chance is 2031 to 32. 32 ನಾ? ಅದು ತುಂಬ ಲೇಟ್ ಆಯ್ತಲ್ಲ. 7 years. ಇವಾಗ 7 ಇಯರ್ಸ್ ನನ್ನ ಮದುವೆ ಅಂದರೆ ಯಾವಾಗ 32 ವರ್ಷಕ್ಕೆ ನನ್ನ ಮದುವೆ. 32 ವರ್ಷಕ್ಕೆ ಮದುವೆ ಆದರೆ ಏನು ನನ್ನ ಮಕ್ಳು ಸಾಕೋದು? ಅವ್ರು ನಾನು ಸಾಕ್ಬೇಕಷ್ಟೇ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫುಲ್ ವೀಕ್ ಆಗ್ಬಿಡ್ತೀನಿ ನಾನು. ಸರಿ ನೋಡೋಣ, ಇವನ್ ಪ್ರಿಡಿಕ್ಷನು 2027 ಎಂಡಿಂಗಿಂದ 2029 ಮಿಡ್ವರೆಗೂ. ಈ ಮಿಡ್ ಅಷ್ಟು ನನ್ನ ಮದುವೆ ಆಯ್ತದೆ. ಅದು ಮಿಸ್ ಆದರೆ 31 to 32 ಆಗುತ್ತಂತೆ. ಲೆಟ್ಸ್ ಸಿ. ಗೈಸ್ ವರುಣ್ ನಂಗೆ ಮಾತುಗಳನ್ನ ಹೇಳ್ಬಿಟ್ಟ, ನಾನ್ ವೆಜ್ ತಿನ್ನಿಸ್ಬಿಟ್ಟ. ವರುಣ ಹಿಂಗೆ ಮಾಡ್ಬಿಡ್ತಿತ್ತು ಇಲ್ಲಿ. ನಂಗೆ ಹರ್ಟ್ ಆಗ್ತೈತೆ ಕಣ. ದೊಡ್ಡಮ್ಮ ನಾನಲ್ಲ, ದೊಡ್ಡಮ್ಮ ಅವನೇ ಅಮ್ಮ ನಾನು ಕರ್ಕೊಂಡು ಬಂದಿಲ್ಲ ಅಮ್ಮ, ಅವ್ನು ಬಾ ಅಂತ ಜೊತೆಲಿ ಬಂದೆ ಅಷ್ಟೇ. ನೋಡಿದ್ರೆ ನನ್ನ ತಲೆ ಮೇಲೆ ಹಾಕ್ಸ್ಬಿಟ್ಟು ಅವ್ನು ನೋಡಿ. ಇವನು ಆ್ಯಕ್ಚುಲಿ ವರುಣೆ ಮಮ್ಮಿ ಎಲ್ಲ ಮಾಡಿದ್ದು, ನಾನು ಸುಮ್ಮನೆ ಜೊತೆಲಿದ್ದೆ ಅಷ್ಟೇ. ನನಗೆ ಅಬೇಟ್ಮೆಂಟ್ ಸೆಕ್ಷನಲ್ಲಿ ಕೇಸ್ ಆದರೆ ಅವ್ನಿಗೆ ಕ್ರಿಮಿನಲ್ ಸೆಕ್ಷನಲ್ಲಿ ಕೇಸ್ ಆಗಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಆಯ್ತಾಯ್ತು. ಆಂಟಿ ಗೊತ್ತಾಗೋಯ್ತಾ ಆಂಟಿ? ಇನ್ನೇನು ಹೋಗ್ತೀರಂತ ಗೊತ್ತಿಲ್ವಾ ನನಗೆ. ಮಮ್ಮಿ ಇಂಟೆಲಿಜೆಂಟ್. ಎಷ್ಟೊಂದು ಬಂದಾಗೆಲ್ಲ ಹೋಗ್ತಾ ಇರ್ತಾನ ಆಂಟಿ? ಮಾತಾಡಲ್ಲ, ನೋ ರಿಪ್ಲೈ. ಈಗೋ ಸಸ್ಸಮ್ಮ. ಯಾವಾಗ ಮದುವೆ? ನಿಂದ ಯಾವಾಗ ಮದುವೆ? ಹೇಳ ನಿಂದ ಯಾವಾಗ? ಹೇಳಿ ಯಾವಾಗ? 35 ಆಗ್ತೇ ಲೆಕ್ಕಕ್ಕೆ. ಅದೇ ಕಣ ನಿನ್ ಟೈಮ್ಲಿ. ನನಗಿಂತ 4 ವರ್ಷ 5 ವರ್ಷ ಕಮ್ಮಿ ಇದ್ದವನು 35 ಆಗ್ತಾನೆ. ಕರೆಕ್ಟ್ ಟೈಮೇ ಅದು. ಅಲ್ಲಿ ನೋಡ, ಹಾವು ನೋಡ, ನೋಡಿಲ್ಲ? ಅಲ್ಲಿ ನೋಡು, ಅಲ್ಲಿ ನೇತಾಡ್ತೈತಲ್ಲ. ಅವೆಲ್ಲ ದಾರಗಳು ಗಾಯ್ಸ್ ತುಂಬಾ ದಿವಸ ಆಗಿರೋದಕ್ಕೆ ಅದಕ್ಕೆಲ್ಲ ಜಾಡ್ ಕಟ್ಟಿ ಹಂಗ ಆಗ್ಬಿಟ್ಟದೆ. ಅವ್ನು ತಿನ್ಬೇಕು ಅಂತಿದ್ದ, ನಾನೇ ಬೇಡ ಸುಮ್ಮನೆ ಯಾಕೆ ಜಾಸ್ತಿ ತಿಂದ್ರೆ ನಿದ್ದೆ ಬಂದ್ಬಿಡುತ್ತೆ ಅನ್ಕ ಅಷ್ಟೇ ಸ್ವಲ್ಪ ತಿನ್ಸ್ಕೊಂಡು ಕರ್ಕೊಂಡು ಬಂದೆ. ಇವತ್ತು ತಿಂದಿಲ್ಲ ಆಂಟಿ. ಆದ್ರೆ ತಿಂತಾನೆ, ಯಾವಾಗ ಬರ್ತಾನೆ ಏನೋ ಕೆಲಸ ಮಾಡಿ ಸಾಕಾಗಿರೋ ತರ 100 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಇದ್ದಿಲ್ಲ ಸ್ವಲ್ಪನಾದ್ರು ಡ್ಯಾಮೇಜ್ ಎತ್ತೋ ಗಿರಾಕಿ ಹೋಗ್ತಾರೋ. ಎಣ್ಣೆಗೆ ತರಕಾರಿ ವ್ಯತ್ಯಾಸ ಇದೆಯಾ? ಇದೆ. ತರಕಾರಿ ಚೆನ್ನಾಗಿ ಜಜ್ಬಿಟ್ಟು ಗ್ರೇಪ್ಸ್ ಚೆನ್ನಾಗಿ ಜಜ್ಜಿದ್ರೆ ಬಟಾಣಿ 100 ರೂಪಾಯಿ ಕೆಜಿ ಅಂದ್ರೆ ತಗೋಣಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು 100 ಕ್ವಾರ್ಟರ್ 1000 ರೂಪಾಯಿ ಮಾಡೋದು ತಗೊಂಡ್ತಕ್ಕಂತ. ನೀನು ವೆಜಿಟೇಬಲ್ ವೈಸ್ ಮಾಡ್ಬಿಡ, ಚೆನ್ನಾಗಿರುತ್ತೆ. ಒಳ್ಳೆ ಐಟಮ್ ಅಲ್ಲ, ಒಳ್ಳೆ ಪ್ರಾಡಕ್ಟ್. ಏಮಂತ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಹೇಮಂತ. ಏನೇಮಂತ ಸ್ವಲ್ಪ ಫ್ರೆಶ್ ಆಗಿ ಬಂದ್ಬಿಟ್ಟಿದ್ಯಾ? ಕಾಲೇಜ್ಗೆ ಹೋಗ್ಬೇಕು ಅಂತ ಇಲ್ಲ ನಿಂಗೆ ಇವತ್ತು? ಓಹ್ ಗೊತ್ತಾ ಇಲ್ಲ, ನಾನು ಟೆಸ್ಟ್ ಮಾಡ್ತಾ ಇದ್ದೆ ಭಾನುವಾರ. ಮತ್ತೆ ಯಾರು ಬಂದೆ? ಗಾಡಿ ಬಂದಿದ್ದೆ. ಏನು ವಿಶೇಷ ಇವತ್ತು? ನಿನ್ನೆ ಬರ್ಬೋದು, ನಿಮಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ಎಂದಿದ್ದು
ಮತ್ತೆ ಇವತ್ತೇನು ಬಂದೆ ತಿಂಡಿ ಏನು ನಾಷ್ಟ ಮನೇಲಿ ಮಾಡಿದ್ದು ನೆನ್ನೆ ಊಟ ತಿನ್ಕೊಂಡು ಬಂದ ಇವಾಗ ನಾಷ್ಟಕ್ಕೆ ನೆನ್ನೆ ಊಟ ತಿನ್ಕೊಂಡು ಬಂದ ಅವನೇ ಕೆಲವು ನಿಜವಾಗ ನೆನ್ನೆ ಊಟ ತಿಂದ ನಿನ್ನೆ ಬೆಳಗ್ಗೆ ಮಾಡಿದ್ರೆ ರಾತ್ರಿ ಮಾಡಿದ್ರ ನೈಟ್ ಊಟ ನಾನು ತಿಂತೀನಿ ನಿನ್ನೆ ಬೆಳಗ್ಗೆ ಊಟ ತಿನ್ಕೊಂಡು ಬಂದ್ರೆ ಸ್ಪೆಷಲ್ ಆಗಿರ್ತಾ ಇದ್ದೆ ಹೋಗಿ ನೀನು ಕಾಮನ್ ಏನು ಮಾಡ್ತಾ ಇದೆಯಾ ಬ್ಲೇಡ್ನೆಲ್ಲ ಇಟ್ಕೊಂಡು ಆನ್ ವೈರ್ ರೆಡಿ ಮಾಡ್ತಾ ಇದ್ದೀನಿ ಆನ್ ವೈರ್ ರೆಡಿ ಮಾಡ್ತಾ ಇದೆಯಾ ಏನು ಕೀ ಇದೆಯಾ ಇಲ್ವಾ ಆನ್ ವೈರಾ ಏನು ಕಲ್ತಾನ ಮಾಡ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟ ನಮ್ಮ ಗಾಡಿ ನಾವು ಯಾರನ್ನ ಕಲ್ತಾನ ಮಾಡ್ತಾರ ಇಲ್ಲ ಯಮ್ಮ ಅಂತ ನಾನು ನೀನು ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲ ಮಾಡಿದ್ರೆ ಮಾಡ್ತೀನೋ ಗೊತ್ತಿಲ್ಲ ಯಾರು ನೋಡಿ ನಾನೇ ರೆಡಿ ಮಾಡಿದ್ದೆ ಏನಂದ ನಾವು ಅನ್ನೋ ಲೇ ನೀನು ಸ್ವಾರ್ಥಿ ಆಗ್ಬೇಡ ಕಣೋ ನಾನು ಕೂಡ ಸ್ವಾರ್ಥಿ ಆಗ್ತಾ ಇಲ್ಲ ನೋಡು ಕೈ ಗಲೀಜೆ ಆಗಿಲ್ಲ ನೋಡು ನೀನೇ ರೆಡಿ ಮಾಡಿರೋದು ನೋಡು ಅವ್ನ ಕೈಯಲ್ಲಿ ಚರ್ಮನೇ ಕಿತ್ಕೊಂಡು ಬಂದಿಲ್ಲ ನೋಡು ನೀನೇ ರೆಡಿ ಮಾಡಿರೋದು ಯಾಕೆ ನೀನೇ ರೆಡಿ ಮಾಡಿ ನಾನಲ್ಲ ಕಣೋ ನಾವು ರೆಡಿ ಮಾಡ್ರು ನಾವು ಆ ಬಲೂನ್ ಸಂಜೆ ಅಷ್ಟು ಉದ್ದ ಐತಲ್ಲೇನ ಸಂಜೆನ ಅಷ್ಟು ಹೈಟ್ ಅಂತ ಎಷ್ಟಣ್ಣ ಬಲೂನ ಬೆಸ್ಟ್ ಪ್ರೈಸ್ ಹೇಳಣ್ಣ ಅದ್ರ ಕಮ್ಮಿ ಅಂದ್ರೆ ಎಷ್ಟಣ್ಣ 50 ರೂಪಾಯಿ ಗೈಸ್ ನಾಳೆ ವಿಡಿಯೋಗೆ ಅಂದ್ಬಿಟ್ಟು 3 ಬಲೂನ್ ತಗೊಂಡಿದ್ದೀವಿ ವೈಟ್ ಕಲರ್ ಇಲ್ಲ ಅಂದ್ಬಿಟ್ಟು ನನ್ನ ತಮ್ಮ ಹೆವಿ ಎಫರ್ಟ್ಸ್ ಹಾಕ್ಬಿಟ್ಟು ಒಳಗಡೆಯಿಂದ ಹೊರಗಡೆ ತೆಗೆದ್ಬಿಟ್ಟು ಪರ್ಪಲ್ ಕಲರ್ನ ವೈಟ್ ಕಲರ್ ಮಾಡ್ತಾನೆ ಸೂಪರ್ ಇವಾಗ ನಾನು ಈ ಕಡೆ ಏನೋ ಬಂದ್ವಿ ಅಂದರೆ ಬೈಕ್ ತಗೊಂಡು ಏನೋ ಐಟಮ್ ತರೋಕ್ಕೆ ಅಂತ ಹೋಗ್ಬೇಕು ಗೈಸ್ ನೋಡಿ ಗೈಸ್ ಇವಾಗ ಸಕ್ಸಸ್ಫುಲ್ ನಮಗೆ ನಾಳೆ ದಿನಕ್ಕೆ 3 ಕಲರ್ ಅದೇ ಮಾಡ್ರೋ ಹೇಮಂತ ಧೀಮಂತ ನಾನಲ್ಲ ನಾವು ವೆರಿ ನಿಯರ್ ಕ್ರಾಸಿಂಗ್ ಗೈಸ್ ದಿಸ್ ಈಸ್ ವಾಟ್ ತುಂಬ ಹತ್ರದಲ್ಲಿ ಪಾಸ್ ಆಗ್ತಿರೋ ಗಾಡಿಗಳು ನೋಡಿ ನಮಗೆ ಇವಾಗ ಕಂಡ್ರೆ ಭಯ ಇಲ್ಲ ಎಲ್ಲ ನೋಡ್ಬಿಟ್ಟಿದ್ದೀವಿ ಗೈಸ್ ನನ್ನ ತಮ್ಮ ಕಳ್ಳನ್ ಮಗ ಇವನ್ ಮಾತು ನಂಬ್ಯಾಡ್ದು ನಮ್ಮುದ್ರೆ ಮಗೊಂದು ಆಕ್ಸಿಡೆಂಟ್ಗಳು ಆಗೋದು ಫುಲ್ ಕೆಳಗಡೆ ಹಾಕು ಮುಂದೆ ಹಾಕು ಗಾಡಿನ ಆಫ್ ಆಗೋಯ್ತು ಬಿಡು ಹೆಂಗ ಲೆಫ್ಟ್ ಹೊಡೆದು ಬಿಡ್ಬೇಕಾ ಇವಾಗ ಹೇಳಿದ್ರೆ ಕೇಳಬೇಕು ಸ್ವಲ್ಪ ಲೆಫ್ಟ್ ಹೊಡೆದು ಬಿಡ್ಬೇಕಂತ ಇವನಿಗೆ ಗಾಯ ಇಲ್ಲ ನೋಡ್ಕೋ ನಾನು ಬೀಳ್ತಿರೋ ಗಾಯ ಎಲ್ಲ ಆಗಲ್ಲ ಕಣ ಆದರೆ ಫುಲ್ ಸೇಫು ಇಲ್ಲಾಂದ್ರೆ ಫುಲ್ ಔಟು ಅಂಥದ್ದೇ ಕೇಸ್ಗಳು ನಂದು ಗೈಸ್ ಇದು ನಾರ್ಮಲ್ ರೆಗ್ಯುಲರ್ ಇಂಡಿಕೇಟ್ರ ಅದು ತೆಗೆದ್ಬಿಟ್ಟು ಇವಾಗ 4 ಇಂಡಿಕೇಟ್ರ್ ಹಾಕಿದ್ದೀವಿ ನೋಡಿ ಇವಾಗ ಹಿಂಗೆ ಹಾಕಿದ್ರೆ ಇಲ್ಲಿ 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 4 ಕಡೆ ಬರ್ತಾ ಇದೆ ಲೈಟ್ ಇದೆಲ್ಲ ಈಗ ಬರ್ತದೆ ಹೆಡ್ಲೈಟ್ ಪಕ್ಕದಲ್ಲೇ ಬರ್ತದೆ ದೊಡ್ಡದಾಗ ಕೊಟ್ಬಿಡ ಅದು ಹೆಡ್ಲೈಟ್ ಪಕ್ಕನೇ ಅಲ್ವೇ ಇರೋದು ಅದು ದೊಡ್ಡದಾಗ ಕೊಡ್ತಾರ ಹಂಗೆ ಅಲ್ಲ ಪಾಸಿಟಿವ್ ಥಿಂಕ್ ಮಾಡಿ ಗೈಸ್ ಇಲ್ಲೇ ನಂದೊಂದು ಚಿಕ್ಕ ಗಿಫ್ಟ್ ಅಂತ ಬಂದಿತ್ತು ಅಲ್ಲಿ ತಗೋಣ ಅಂತ ಬಂದಿದ್ದೆ ನಮ್ಮ ಆಂಟಿ ಮನೇಲಿ ಓಕೆ ರಾಕಿ ಬಾಯ್ ಅನ್ನು ಬಾಯ್ ಓಹ್ ನೀನು ಬಾಯ್ ಈ ಥರ ಹೇಳ್ತೀಯಾ ಓಕೆ 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 ಬಾಯ್ ಗಾಯ್ಸ್ ನಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟು ಇರೋ ನಿನ್ನ ಬಗ್ಗೆ ಹೇಳ್ತಾರ ಸೀಟ್ ಬಾ ಗಾಡಿ ಬಗ್ಗೆ ತೋರಿಸ್ ಸರಿನಪ್ಪ ಗಾಡಿ ಏನಾಗಿದೆ ನೋಡ್ತೀನಿ ತಡಿ ನಿಂಗೆ ಈ ಕೆಲಸ ಎಲ್ಲ ಯಾವಾಗ ಬಂತು ಸರ್ವಿಸ್ ಕೊಟ್ಟಿ ಎಲ್ಲ ಓಪನ್ ಮಾಡಿ ಕೊಟ್ಟಿದ್ಯಾ ಗೈಸ್ ನೋಡಿ ಎಲ್ಲ ನಮ್ಮ ಅಣ್ಣ ಕಲ್ತ್ಕೊಂಡ್ಬಿಟ್ಟು ಎಲ್ಲ ಓಪನ್ ಮಾಡಿ ಕೊಟ್ಟವ್ರಿ ಓಕೆ ಓಕೆ ಬಿಡು ಹೇಳ್ತಾ ಇರ್ಬೇಕು ಒಯ್ತಾ ಇರ್ಬೇಕು ಅಷ್ಟೇ ಒಂದು ನಿಂಗಾಗ್ಬೇಕದು ನಾನ್ ಕೇಳ್ದಾಗ ನೀನ್ ವಿಡಿಯೋ ಮಾಡಕ್ ಬಿಡ್ತೀನ ಹೋಗಲ್ಲಿ ಅದೇನೋ ನಂದ ಒಂದು ಇರ್ತದಪ್ಪ ಸೀಕ್ರೆಟ್ಸು ಏನೋ ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಆಗ್ತಾ ಇದೀವಿ ಗೈಸ್ ಇವಾಗ ನಾನು ಸಿಟಿಗೆ ಬಂದಿದ್ದೀನಿ ಈ ಕಡೆ ನನ್ನ ಕಸಿನ್ನ ಮೀಟ್ ಆಗಬೇಕು ಅಂದ್ಬಿಟ್ಟು ಆ ಕಣ್ಣನ ಮಗ ಎಲ್ಲೋ ಬರ್ತೀನಿ ಅಂತ ಹೇಳಿ ಎಲ್ಲೋ ಬರ್ಲಿಕ್ಕೆ ಆಗದೆ ನಾನೇ ಇನ್ನೆಲ್ಗೋ ಬಂದಿದ್ದೀನಿ ಮೀಟ್ ಮಾಡಕ್ಕೆ ಗಾಯ್ಸ್ ಇಲ್ಲಿ ಇವಾಗ ಹಣ ಬಂದ ಇವಾಗ ಬಂದ ಕಿರಣ್ ಎಲ್ಲಪ್ಪ ಹೋಗಿದೆ ಇಷ್ಟೊತ್ತು ಮಾತಾಡಲ್ಲಿ ನೀನ್ ವಾಯ್ಸ್ ಯಾಕೆ ತುಂಬ ಲೋ ಆಗ್ಬಿಟ್ಟೈತೆ ಪಿಕ್ಚರೈಸ್ ಮಾಡ್ಬೇಕಿರೋ ನೀನು ಅಣ್ಣ ಕಾಲ್ ಮಾಡ್ದ ನೋಡು ನಮ್ಮ ಹತ್ರ ಇವತ್ತು ನೀನ್ ಅಜ್ಜಿ ನೀನ್ ನಮ್ಮನೆ ಹತ್ರ ಬರ್ಬೇಕಾಗಿತ್ತು ನಾನು ನಿಮ್ಮನೆ ಹತ್ರ ಬಂದಿದ್ದೀನಿ ಆಯ್ತು ಕರ್ಕೊಂಡು ಹೋಗ್ತಾರೆ ಅವ್ನು ನೋಡಿ ಹೆವಿ ಕಾಲ್ಸ್ ಮಾಡ್ತಾನೆ ನಮ್ಮ ಅಣ್ಣ ಇವಾಗ ಜಸ್ಟ್ ಈಗ ಸಿಕ್ಕಿದ್ದು
ಜಸ್ಟ್ ಈಗ ಸಿಕ್ಕಿದ್ದು ಜಸ್ಟ್ ಈಗ ಏನ್ ಮಾಡ್ತಾ ಇದೀಯ ಸೀನಾ? ಜಸ್ಟ್ ಈಗ ಸಿಕ್ಕಿದ್ದು, ಬೇಕಂದ್ರೆ ವಿಡಿಯೋ ಪ್ರೂಫ್ ಇದೆ. ಜಸ್ಟ್ ಈಗ ಸಿಕ್ಕಿದ್ದು ಸೀನಾ, ಬೇಕಂದ್ರೆ ವಿಡಿಯೋ ಪ್ರೂಫ್ ಇದೆ. ಗೈಸ್ ನಮ್ಮ ಅಣ್ಣ ಹಂಗೆ ಕಾಲ್ ಮಾಡ್ತಾ ಇದ್ದ, ನಾನು ರಿಸೀವ್ ಮಾಡಿದ್ದಿಲ್ಲ. ಯಾಕಂದ್ರೆ ಈಗ ಗೂಬೆ ನನ್ನ ಮಗ ಸಿಗೋದು ತುಂಬ ಲೇಟ್ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣನ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಫುಲ್ ರೈಸ್ ಆಗ್ಬಿಟ್ಟಿದ್ದ. ಕಾಲ್ ಮೇಲೆ ಕಾಲು ಇದು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಮಾಡಲ್ವಾ, ಆ ರೇಂಜ್ ಕಾಲ್ ಮಾಡಿ ಪಟಾಕಿ ಸುಮ್ಮನೆ ಸ್ಟ್ರೈಕ್ ಮಾಡ್ತಾರಪ್ಪ, ಆ ರೇಂಜ್ ಕಾಲ್ ಮಾಡ್ತಾ ಇದ್ದ. ಆ್ಯಂಡ್ ನಾವು ಇವಾಗ ಕಾಲ್ ರಿಸೀವ್ ಮಾಡಿದ್ವಿ. ಗೈಸ್ ಇವ್ನ ಬರ್ಡೇ ದಿನ ನಮ್ಮ ಮನೆಗೆ ಬರ್ಲಿಕ್ಕೆ ಆಗಿಲ್ಲ ಇವನಿಗೆ. ಅದಕ್ಕೆ ಅಮ್ಮ ಏನು ಗಿಫ್ಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಇಲ್ಲೇ ಕಟ್ ಕಳ್ಸವ್ರಿ. ಓಹ್ ತಗೊಳ್ಳ, ಇದು ನೀನು ಹಾಕೊಳ್ಳ. ಕೇಳ್ಸಿಲ್ಲ ಥ್ಯಾಂಕ್ಸ್. ನೀವು ಅಮ್ಮಂಗೆ ಫೋನ್ ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ಸ್ ಗೈಸ್ ಫುಲ್ ರೌಂಡಿಂಗ್ ಎಲ್ಲ ಹಾಕಿದ್ದೀವಿ. ಹೆಲ್ಮೆಟ್ ಕಡ ಅಂದರೆ ಕೀ ಫುಲ್ ರೌಂಡಿಂಗ್ಗಳು ಹಾಕ್ಬಿಟ್ಟು ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಟೈಮ್ ಎಷ್ಟಾಗೈತೆ? ನನ್ನ ಜನ ಬಂದಿದ್ದು ಸುಮ್ಮನೆ ವೇಸ್ಟು. ಮುಂಚೆ ಜಾಸ್ತಿ ಮಾತಾಡ್ತಾವೆ. ಯಾರಾದ್ರ ಮಾತಾಡ್ತಾ ಇದ್ದೆ ಅಂತ ಯಾರಾದ್ರ ಮಾತಾಡ್ತಾ ಇದ್ದು? ಸಂಜೆ ಆಗುತ್ತೆ ಗೊತ್ತು ತಾನೆ, ಯಾರ್ಯಾರು ಇಲ್ಲ ಸಂಜೆ ಜೊತೆ ಮಾತಾಡ್ತಾ ಇದ್ದೆ. ಎಂತ ಮೋಸ ಮಾಡ್ತೇನೆ ಇವ್ನ ಬಿಡೋದಕ್ಕೆ. ನಾನು ಇವ್ನ ಮನೆಯವ್ರಿಗೂ ಬರ್ತೀನಿ. ಈ ಕಳ್ಳನ ಮಗ ನಮ್ಮ ಮನೆ ಹತ್ತದಾರಿಗೂ ಬರಲ್ಲ ಅಂತಾನೆ ಮನೇಲೇ ಬಿಟ್ಟು ಹೋಗ್ತಾರೆ. ಕಳ್ಳನ ಮಗ. ವಿಧಾನಸೌಧದ ಅದ್ಭುತ ವೀಕ್ಷಣೆ ನೋಡ್ಕೊಳ್ಳಿ ಗೈಸ್, ಸಲ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ ಆದರೆ 12 ಗಂಟೆ ಹತ್ತಿರ ಆಗಿದೆ. ಆ್ಯಂಡ್ ಮನೇಲಿ ಯಾವ ಥರ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ. ಎಲ್ರಿಗೂ ನಾನು ಈ ಟೈಮಲ್ಲಿ ಬರ್ತೀನಿ ಅಂತ ಗೊತ್ತಿತ್ತು, ನಾನು ವೀಡಿಯೋ ಮಾಡ್ತೀನಿ ಅಂತಲೂ ಗೊತ್ತು. ಅದಕ್ಕೆ ಡೋರ್ ತೆಗಿತಾ ಇಲ್ಲ ಅನಿಸುತ್ತೆ. ನಮ್ಮಪ್ಪ ಈಗ ಒಂದು 5 ನಿಮಿಷಕ್ಕೆ ಮುಂಚೆ ಒಂದು ಮೆಸೇಜ್ ಕಳಿಸುತ್ತೀನಿ ನಿಮಗೆ. ಅಪ್ಪನೇ ಇರ್ತೀನಿ. ಹಾಂ ಡ್ಯಾಡಿನೇ ಬಲ್ಗಾಲಿಯಪ್ಪ. ಸ್ಟಾರ್ಟ್ ಆಗುತ್ತೆ ಬಿಡಿ. ನಾವು ಜಗಳ ಆಡೋದೆಲ್ಲ ಏನಕ್ಕೆ ತೋರಿಸ್ಬೇಕು, ನಾವು ಹೇಗೆ ಚೆನ್ನಾಗಿದ್ದೀವೋ ಅಷ್ಟು ಮಾತ್ರ ತೋರಿಸ್ಬೇಕು. ಗೈಸ್ ಈ ವಿಡಿಯೋನ ಒಂದು ನಿಮಿಷ ಹೇಳಿ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗೋರು ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಬಂದಲ್ಲಪ್ಪ.